ಉದ್ಘಾಟಿಸತಕ್ಕಂಥ ಶ್ರೀ ಗಿರೀಶ್ವರ ಸಂಗಾವಿ IPS ಬಂದಿಖಾನೆ DIG ಬೆಂಗಳೂರು ಸಾಹೇಬರು ಪೂಜ್ಯರಿಗೂ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳತಕ್ಕಂಥ ಎಲ್ಲ ಹಿರಿಯರಿಗೂ ಅಧಿಕಾರಿಗಳಿಗೂ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಸದಸ್ಯರೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ವೀರಶೈವ ಮಹಾಸಭಾದ ತಮ್ಮೆಲ್ಲರಿಗೂ ಶುಭಾಶಯ ಕೊಡ್ತಾ ನನ್ನ ಪ್ರಾಥಮಿಕ ಭಾಷೆಯನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮಹಾಸಭಾ ಮಾನ್ವಿ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಚಂದ್ರ ಸರ್ ಅವರು ಈ ಸಮಾಜ ವತಿಯಿಂದ ನಡೆದುವಂತಿರತಕ್ಕಂಥ ದಾರಿ, ಅದರಲ್ಲೂ ವಿಶೇಷವಾಗಿ ಅವರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ನಿಮ್ಮನ್ನು ಪ್ರೋತ್ಸಾಹಿಸೋಸ್ಕರ ಒಂದು 60 ದಿನಗಳ ಅಭಿವೃದ್ಧಿ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಕಳೆದ ಬಾರಿ ಕೂಡ ನಾವು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಕಾರ್ಯಾಗಾರವನ್ನು ಕಳೆದ ಬಾರಿ ನಮ್ಮ ಖಾಸಗಿ ಶಾಲೆಗಳ ಸಂಘ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಸಂಘ ಆಶ್ರಮದಲ್ಲಿ ಆಶ್ರಯದಲ್ಲಿ ಮಾಡಿದ್ದೀವಿ. ಅದೇ ರೀತಿ ಈ ಬಾರಿ ಕೂಡ ನಾವು ಮಾಡ್ತಾ ಹೋದಾಗ ನಮ್ಮ ಮಾನ್ವೀಯ ತಹಸೀಲ್ದಾರ್ ಅವರು ಬಹಳ ಇದರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಈ ಒಂದು ಇದಕ್ಕೆ ತಮ್ಮ ಒಂದು ಅಪಾರವಾದ ಕೊಡುಗೆಗಳಿದ್ದಾರೆ. ಅವರದೇ ಆದ ಒಂದು ಅಭಿಮಾನಿಗಳ ಮೂಲಕ ಅಭಿಪ್ರಾಯ ಬಂದ ಹಾಗೂ ದಿಕ್ಸೂಚಿ ಸ್ಪರ್ಧಾತ್ಮಕ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ BT ಪಾಟೀಲ್ ಅವರು ಕೂಡ ಈ ಬಾರಿ ನಮ್ಮೊಂದಿಗೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಕೇವಲ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಂದ್ರೆ ಕೇವಲ ಉದ್ಯೋಗ ಪಡೆಯುವಂತ ಒಂದು ದಾರಿ ಅಲ್ಲ, ಅವು ನಮ್ಮ ಜ್ಞಾನ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವಲ್ಲಿ ಈ ಒಂದು ಉಚಿತ ತರಬೇತಿ ಕಾರ್ಯಾಗಾರ ಪ್ರತಿಯೊಬ್ಬ ಅಭ್ಯರ್ಥಿಗೂ ತಮ್ಮ ಕನಸುಗಳನ್ನು ಮನಸ್ಸು ಮಾಡಿಕೊಳ್ಳುವಂತ ಒಂದು ದಿಕ್ಕಿನ ಒಂದು ಪ್ರಯತ್ನವಾಗಿದೆ. ಯಶಸ್ಸು ಅದೃಷ್ಟದಿಂದ ಬರುವುದಿಲ್ಲ, ನಮ್ಮ ಸತತ ಪ್ರಯತ್ನ ಮತ್ತು ಸಮಯೋಚಿತ ತಯಾರಿಯಿಂದ ಬರುತ್ತೆ. ಈ ಒಂದು ಕಲಿಯಲು ಸಿಕ್ಕ ಪ್ರತಿಯೊಂದು ಅವಕಾಶ ಕೂಡ ಅಮೂಲ್ಯ. ಈ ಅವಕಾಶವನ್ನು ನಮ್ಮ ಮಾನವೀಯ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಸೂಕ್ತವಾಗಿ ಬಳಸಿಕೊಳ್ಬೇಕು. ಪರೀಕ್ಷೆ ಇರ್ತದೆ, ಅವುಗಳಲ್ಲಿ ನೀವು ಬರೆದು ಪಾಸಾಗಿ 10th PUC ಡಿಗ್ರಿ ಮಾಡ್ಕೊಂಡು ಹೋಗ್ಬೋದು. ಬಟ್ ಆ ಪರೀಕ್ಷೆಗಳಿಗೂ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಏನು ವ್ಯತ್ಯಾಸ ಇದೆ? ಒಂದು ಕೆಲವು ಮೂಲಭೂತವಾದ ವ್ಯತ್ಯಾಸಗಳಿವೆ. ನಿಮ್ಮ ಅಕಾಡೆಮಿಕ್ ಪರೀಕ್ಷೆಗಳಲ್ಲಿ ನಿರ್ದಿಷ್ಟವಾದ ಸಿಲೆಬಸ್ ಇರ್ತದೆ. ಯೂನಿವರ್ಸಿಟಿ ಆಗ್ಬೋದು, PU ಬೋರ್ಡ್ ಆಗ್ಬೋದು, 10th ಬೋರ್ಡ್ ಆಗ್ಬೋದು, ಒಂದು ನಿರ್ದಿಷ್ಟವಾದ ಸಿಲೆಬಸ್, ನಿರ್ದಿಷ್ಟವಾದ ಟೆಕ್ಸ್ಟ್ ಬುಕ್ಗಳನ್ನು ರೆಫರೆನ್ಸ್ ಇಟ್ಟಿರ್ತಾರೆ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿರ್ದಿಷ್ಟವಾದ ಸಿಲೆಬಸ್ ಆಗಿಲ್ಲ, ಒಂದು ಔಟ್ಲೈನ್ ಅಂತ ಇರ್ತದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಎಕಾನಮಿ, ಇಂಡಿಯನ್ ಹಿಸ್ಟರಿ, ಬೇಸಿಕ್ ಸೈನ್ಸ್, ಟೆಕ್ನಾಲಜಿ, ಮಾನಸಿಕ ಸಾಮರ್ಥ್ಯ, ಇದಕ್ಕೆ ಬ್ರಾಡ್ ಬ್ಯಾಂಡ್ ಆಗಿರ್ತದೆ. ಈಗ ನೀವು ಯೂನಿವರ್ಸಿಟಿಗಳಲ್ಲಿ ಕೆಲವು ಸಂದರ್ಭದಲ್ಲಿ ಹುಡುಗರು ಸ್ಟ್ರೈಕ್ ಮಾಡೋದು ನೋಡ್ತೀವಿ. ಔಟ್ ಆಫ್ ಸಿಲೆಬಸ್ ಕ್ವಶನ್ ಬಂದರೆ ನಮ್ಗೆ ಎಕ್ಸ್ಟ್ರಾ ಗ್ರೇಸ್ ಮಾಡಿಸ್ಬೇಕು ಅಂತ. ಆ ಥರ ಸ್ಟ್ರೈಕ್ ಯಾವತ್ತಾದ್ರೂ KPSC ಎದುರುಗಡೆ, UPSC ಎದುರುಗಡೆ ಅದನ್ನು ಕೇಳಿದ್ದೀರಾ? ಹೌದು. ಸೊ ಅದಕ್ಕೆ ನಿರ್ದಿಷ್ಟವಾದ ಸಿಲೆಬಸ್ ಇರುತ್ತೆ. ಇದು ಎರಡನೇದಾಗಿ ನಿಮ್ಮ ಅಕಾಡೆಮಿಕ್ ಎಕ್ಸಾಮ್ಗಳಲ್ಲಿ ಎವ್ರಿಥಿಂಗ್ ಇಸ್ ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡ್. ಯಾವ ಪ್ರಶ್ನೆಗಳು ಬರ್ತವೆ, ಯಾವ ಉತ್ತರ ಬರೀಬೇಕು, ಹೇಗೆ ಬರೀಬೇಕು, ನಿಮ್ಮ ಸರ್ಗಳು ಟೀಚರ್ಗಳು ಅದನ್ನ ಬರೆದುಕೊಟ್ಟಿರ್ತಾರೆ. ಅದೇ ರೀತಿ ನಮ್ಮ ಅಂಕಿತ ಬಗ್ಗೆ ಪಾಠ ಮಾಡ್ತಾರೆ. 3 ತಾಸಿನ ಎಕ್ಸಾಮ್ನಾಗ ವಾಂತಿ ಮಾಡ್ತಾರೆ. ಹೌದಾ? ಸೊ ಆ ಮೂಲಕ 70, 80, 90, 90.100 ಔಟ್ ಆಫ್ 100 ಸ್ಕೋರ್. ಸೊ ಗಿಳಿಪಾಠದ ಸ್ಕೋರ್ಗಳನ್ನು ಅಲ್ಲಿ ನೋಡ್ತೀವಿ. ಆದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಗಿಳಿಪಾಠದ ಸ್ಕೋರನ್ನು ಮಾಡಬೇಕಾಗ್ತದೆ. ವಿಷಯವನ್ನು ಅರ್ಥೈಸಿಕೊಳ್ಬೇಕು, ಆಳವಾದ ಜ್ಞಾನವನ್ನು ಹೊಂದಿರಬೇಕು, ಆ ವಿಷಯದ ಕುರಿತು ವಿವಿಧ ಆಯಾಮಗಳನ್ನು ಹೊಂದಿರಬೇಕು, ನಿಮ್ಮದೇ ಆದ ಅಭಿಪ್ರಾಯವನ್ನು ಮೂಡಿಸಬೇಕು. ಇನ್ನು ಮೂರನೇದಾಗಿ ಈ ಒಂದು ಪರೀಕ್ಷಾ ಮೆಥಡ್ ಕೂಡ ನಿಮ್ಮಲ್ಲಿ ಡಿಸ್ಕ್ರಿಪ್ಟಿವ್ ಓದ್ತದ ಪೇಜ್ ಗಟ್ಟಲೆ ಪುಟಗಟ್ಟಲೆ ಬರೆಯೋದು. ಇಲ್ಲಿ 2 ರೀತಿ ಇರ್ತದೆ. ಅಬ್ಜೆಕ್ಟಿವ್ ಕೂಡ ಇರ್ತದೆ, ಡಿಸ್ಕ್ರಿಪ್ಟಿವ್ ಇರ್ತದೆ.